ಹೆಲೋ ಗೈಸ್, ನಿಮಗೆ ಎಲ್ಲೂ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಯಾರು ಕೂಡ ಸಾಲ ಕೊಡ್ತಾ ಇಲ್ಲ ಅಂತಂದರೆ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್, ಈವನ್ ಇಲ್ಲಿ ಬ್ಯಾಂಕ್ಸಿಂದ ಕೂಡ ಸಾಲ ಸಿಗ್ತಾ ಇಲ್ಲ ಅಂತಂದರೆ, ಇವತ್ತಿನ ವಿಡಿಯೋನಲ್ಲಿ ನನ್ನ ಒಂದು ಫೇವ್ರೆಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನು ಪ್ಲೇಸ್ಟೋರಲ್ಲೇ ನಂಬರ್ 1 ಲೋನ್ ಅಪ್ಲಿಕೇಶನ್ ಆಗಿದೆ. ಎಲ್ರಿಗೂ ಕೂಡ ಸಾಲ ಕೊಡುತ್ತೆ ಈ ಒಂದು ಅಪ್ಲಿಕೇಶನು. ಎಷ್ಟು ಬೆಸ್ಟ್ ಅಪ್ಲಿಕೇಶನ್ ಅಂದರೆ ಗೈಸ್, ಈವನ್ ಇಲ್ಲಿ ಸ್ಟೂಡೆಂಟ್ಸ್ ಮತ್ತು ಹೌಸ್ ವೈಫ್ ಯಾರ್ಯಾರು ಇರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಸಾಲ ಸಿಗುತ್ತೆ. ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್, ಸ್ಟೂಡೆಂಟ್ಸ್ ಆ್ಯಂಡ್ ಹೌಸ್ ವೈಫ್ ಅವ್ರಿಗೂ ಕೂಡ ಸಾಲ ಈ ಒಂದು ಅಪ್ಲಿಕೇಶನ್ ಕೊಡುತ್ತೆ. ನೀವು ಏನು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೂ ಕೂಡ, ನಿಮ್ದು ಇನ್ಕಮ್ ಕಡಿಮೆ ಇದ್ರೂ ಕೂಡ ಆ್ಯಂಡ್ ನೀವು ಸ್ಟೂಡೆಂಟ್ ಆಗಿದ್ರೂ ಕೂಡ ಸಾಲ ತಗೋಬೋದು. ಸೊ ಯಾವ ರೀತಿಯಾಗಿ ಇಲ್ಲಿ ಅಪ್ ಟು 3 ಲಕ್ಷ ರೂಪಾಯಿವರೆಗೆ ಸಾಲ ತಗೋಬೋದು. ಯಾವ ರೀತಿಯಾಗಿ ಇಲ್ಲಿ ಲೋನ್ ಸಿಗುತ್ತೆ, ಎಷ್ಟು ಸರಿನಾದರೂ ಈ ಒಂದು ಆ್ಯಪಲ್ಲಿ ನೀವು ಲೋನ ತಗೋಬೋದು ಗೈಸ್. ಜಸ್ಟ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮೇಲೇ ತಗೋಬೋದು. ಸೊ ಯಾವ ರೀತಿಯಾಗಿ ಏನು ಪ್ರಾಸೆಸ್ ಇರುತ್ತೆ, ಯಾವ ರೀತಿಯಾಗಿ ಅಪ್ಲೈ ಮಾಡ್ಕೋಬೇಕು, ಕಂಪ್ಲೀಟ್ ಆಗಿ ನಿಮಗೆ ಇವತ್ತಿನ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಗೈಸ್. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಒಂದು ಲೈಕ್ ಮಾಡಿ ಗೈಸ್. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಮೊದಲೇದಾಗಿ ನಾನು ನಿಮಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಪ್ಲೇಸ್ಟೋರಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಗೈಸ್. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಕೇಳುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಇಲ್ಲಿ OTP ಅನ್ನೋದು ಬರುತ್ತೆ. OTPಯನ್ನು ಎಂಟರ್ ಮಾಡಿಕೊಂಡು ಮೊಬೈಲ್ ನಂಬರ್ ವೆರಿಫೈ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮಗೆ ಇಂಟರ್ಫೇಸ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ. ಸೊ ಫಸ್ಟು ಇಲ್ಲಿ 2 ಥರದ ಲೋನ್ ನೋಡಲಿಕ್ಕೆ ಸಿಗ್ತವೆ. ಒಂದು ಕ್ಯಾಶ್ ಲೋನು, ಇನ್ನೊಂದು ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು. ಕ್ಯಾಶ್ ಲೋನ್ ಬಂದ್ಬಿಟ್ಟು ಮಿನಿಮಮ್ 5,000 ರೂಪಾಯಿಂದ ಅಪ್ ಟು 2 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. 6 ತಿಂಗಳಿಂದ 12 ತಿಂಗಳವರೆಗೆ ಇಲ್ಲಿ ಟೆನ್ಯೂರ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಲೋನ್ ನೀವು ಎನಿ ಟೈಮ್ ಎನಿವೇರ್ ನೀವು ಕ್ಲೋಸ್ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಎರಡನೇ ಲೋನ್ ಬಂದ್ಬಿಟ್ಟು ಲೆವೆಲ್ ಅಪ್ ಲೋನ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿಂದ ಅಪ್ ಟು 1 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಸೊ ಇಲ್ಲಿ 15,000 ತೋರಿಸ್ತಾ ಇರ್ಬೋದು, ಬಟ್ ಆದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಡ್ತಾ ಇರ್ಬೋದು ಗೈಸ್, ನನಗೆ ಇಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ಅಂದ್ರೆ ಲೆವೆಲ್ ರೀತಿಯಲ್ಲಿ ಇರುತ್ತೆ. ಸೊ ಲೆವೆಲ್ 5, 6, 7, 8, 9, 10, 11 ವರೆಗೂ ಇರುತ್ತೆ. 11 ಅಲ್ಲಿ 1 ಲಕ್ಷ ರೂಪಾಯಿವರೆಗೆ ಸಾಲ ಇಲ್ಲಿ ನನಗೆ ಸಿಗ್ತಾ ಇದೆ. ಸೊ ಈ ರೀತಿಯಾಗಿ ನೀವು ಜಸ್ಟ್ ಅಪ್ಲೈ ಮಾಡ್ಕೊಂಡ್ರೆ ಸಾಕು, ಲೆವೆಲ್ ರೀತಿಯಲ್ಲಿ ನಿಮಗೆ ಲೋನ್ ಸಿಗ್ತಾ ಬರುತ್ತೆ. ಸೊ ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂತ. ಸೊ ಜಸ್ಟ್ ಫಸ್ಟ್ ಕ್ಯಾಶ್ ಲೋನ್ ಬಗ್ಗೆ ತಿಳ್ಕೊಳ್ಳೋಣ, ಅದಾದ ನಂತರ ಲೆವೆಲ್ ಅಪ್ ಲೋನ್ ಬಗ್ಗೆ ತಿಳ್ಕೊಳ್ಳೋಣ, ಓಕೆನಾ. ಸೊ ಸೇಮ್ ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾಶ್ ಲೋನ್ ಅಂತ ಇದೆ. ಸೊ ಇಲ್ಲಿ ನಾನು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಓಪನ್ ಆಗುತ್ತೆ. ಫಸ್ಟ್ ಅಮೌಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಿ 5,000 ಬೇಕಾ, 5,000 ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ ಟು ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ನೀವು ಇಲ್ಲಿ ಲೋನ ಸೆಲೆಕ್ಟ್ ಮಾಡ್ಕೋಬಹುದು. ಓಕೆ, ಸೆಲೆಕ್ಟ್ ಮಾಡಿದಾದ್ಮೇಲೆ ಇಲ್ಲಿ ಟೆನ್ಯೂರ್ ಕೇಳ್ತಾ ಇದೆ, 6 ತಿಂಗಳು ಬೇಕಾ ಅಥವಾ 12 ತಿಂಗಳವರೆಗೂ ಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ 12 ತಿಂಗಳು ಸೆಲೆಕ್ಟ್ ಮಾಡ್ಕೊಳ್ಳಿ, ಏಕೆಂದ್ರೆ ಇದೇ ರೆಕಮೆಂಡ್ ಮಾಡಿದೆ. ಅಂಡ್ ಮಂತ್ಲಿ EMI ನೋಡ್ತಾ ಇರ್ಬೋದು 20,814 ರೂಪಾಯಿ ಇಲ್ಲಿ ಮಂತ್ಲಿ EMI ಇಲ್ಲಿ ಆಗುತ್ತೆ. ಓಕೆ, ತಿಂಗಳು ಕಟ್ಟೋದು ವೈಸ್. ಓಕೆ, ಸೊ ನಂತರ ಇಂಟ್ರೆಸ್ಟ್ ರೇಟ್ ಪರ್ ಮಂತ್ ನೋಡ್ತಾ ಇರ್ಬೋದು 2.4% ಇದೆ. ಸೊ ನೆಕ್ಸ್ಟ್ ಮೇಲೆ ನಾನು ಕ್ಲಿಕ್ ಮಾಡ್ಕೊತೀನಿ. ಫಸ್ಟ್ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಫಸ್ಟ್ ಏನು ಕೇಳ್ತಾ ಇದೆ, ಲೋನ್ ಪರ್ಪಸ್. ಓಕೆ, ಏನಕ್ಕೆ ಈ ಒಂದು ಲೋನ್ ನೀವು ತಗೊಂತಾ ಇದ್ದೀರಾ? ಬಿಸ್ನೆಸ್ ಪರ್ಪಸ್ಗೆ ಆಗಿರ್ಬೋದು, ಮೆಡಿಕಲ್ ಎಮರ್ಜೆನ್ಸಿ ಏನಾದರೂ ಇದನ್ನ ಅದಕ್ಕೋಸ್ಕರ ಆಗಿರ್ಬೋದು, ಹೌಸ್ ರಿಪೇರ್ಗೋಸ್ಕರ ಆಗಿರ್ಬೋದು, ಸ್ಯಾಲ್ರಿ ಏನಾದರೂ ಡಿಲೇ ಆಗಿದೆನಾ, ನಂತರ ಇಲ್ಲಿ ಎಜುಕೇಷನ್ ಆಗಿರ್ಬೋದು, ಪರ್ಸನಲ್ ಎಮರ್ಜೆನ್ಸಿ, ಮತ್ತೆ ವೆಡ್ಡಿಂಗ್ ಆರ್ ಈವೆಂಟ್ ಆಗಿರ್ಬೋದು, ಫುಡ್ ಆರ್ ಗ್ರೋಸರಿ, ಮತ್ತೆ ಎಲೆಕ್ಟ್ರಾನಿಕ್ ಡಿವೈಸಸ್ ಏನಾದರೂ ತಗೊಂತಾ ಇದ್ದೀರಾ ಅಥವಾ ಟ್ರಾವೆಲ್ಗೋಸ್ಕರನ ಏನಿದೆ ನೋಡಿ ಅದನ್ನು ನೀವು ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ. ನೀವು ಸಿಂಗಲ್ ಇದ್ರೆ ಸಿಂಗಲ್, ಮ್ಯಾರಿಡ್ ಇದ್ರೆ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಜುಕೇಷನ್ ಲೆವೆಲ್ ಕೇಳುತ್ತೆ. ಬ್ಯಾಚುಲರ್ಸ್ ಇದ್ರೆ ಬ್ಯಾಚುಲರ್ಸ್, 10th ಇದ್ರೆ 10th, ಮತ್ತೆ ಸೆಕೆಂಡರಿ ಸ್ಕೂಲ್ ಅಂದರೆ 12th ಇದ್ರೆ 12th, ಮತ್ತೆ ಸೀನಿಯರ್ ಸೆಕೆಂಡರಿ ಸ್ಕೂಲು, ಮತ್ತೆ ಮಾಸ್ಟರ್ಸ್ ಆಗಿರ್ಬೋದು, ಡಾಕ್ಟರೇಟ್ ಯಾವುದಿದೆ ನೋಡಿ ಅದನ್ನ ಜಸ್ಟ್ ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ನಂತರ ಹೌಸಿಂಗ್ ಟೈಪ್ ಕೇಳುತ್ತೆ. ರೆಂಟೆಡ್ ಇದ್ರೆ ರೆಂಟೆಡ್ ಅಂದ್ರೆ ಬಾಡಿಗೆ ಮನೆ ಇದ್ರೆ ಬಾಡಿಗೆ ಮನೆ, ಸೆಲ್ಫ್ ಓನ್ಡ್ ಮನೆ ಸ್ವಂತ ಮನೆ ಇದ್ರೆ ಸ್ವಂತ ಮನೆ, ಪೇರೆಂಟ್ಸ್ ಜೊತೆಗಿದ್ರೆ ಪೇರೆಂಟಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ರಿಲೇಟಿವ್ ಜೊತೆಗಿದ್ರೆ ರಿಲೇಟಿವ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ರೆಂಟೆಡ್ ಇದ್ರೆ ರೆಂಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಆಕ್ಯುಪೇಷನ್ ಕೇಳುತ್ತೆ. ಸ್ಯಾಲ್ರಿಡ್ ಇದ್ರೆ ಸ್ಯಾಲ್ರಿಡ್, ಸೆಲ್ಫ್ ಎಂಪ್ಲಾಯ್ಡ್ ಇದ್ರೆ ಸೆಲ್ಫ್ ಎಂಪ್ಲಾಯ್ಡ್, ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್, ಹೌಸ್ ವೈಫ್ ಇದ್ರೆ ಹೌಸ್ ವೈಫ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಎಂಪ್ಲಾಯ್ಮೆಂಟ್ ಟೈಪ್ ಕೇಳುತ್ತೆ. ರೆಗ್ಯುಲರ್ ಎಂಪ್ಲಾಯ್ ಇದ್ರೆ ರೆಗ್ಯುಲರ್ ಎಂಪ್ಲಾಯ್, ಕಾಂಟ್ರಾಕ್ಚುಯಲ್ ಎಂಪ್ಲಾಯ್ ಇದ್ರೆ ಕಾಂಟ್ರಾಕ್ಚುಯಲ್ ಎಂಪ್ಲಾಯ್, ಫ್ರೀಲಾನ್ಸರ್ ಇದ್ರೆ ಫ್ರೀಲಾನ್ಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಮಾಡಿದಾದ್ಮೇಲೆ ನಂತರ ಇಲ್ಲಿ ವರ್ಕ್ ಪೀರಿಯಡ್ ಕೇಳ್ತಾ ಇದೆ. ಅಂದ್ರೆ ಎಷ್ಟು ವರ್ಷದಿಂದ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಲೆಸ್ ದೆನ್ 1 year, ಮತ್ತೆ 1 to 2 years, 3 to 5 years, ಮತ್ತೆ 6 to 10 years ಎಷ್ಟಿದೆ ನೋಡಿ ಅಷ್ಟನ್ನ ಕರೆಕ್ಟಾಗಿ ನೀವು ಇಲ್ಲಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ ಗೈಸ್. ಓಕೆ, ಸೊ ನಂತರ ಇಲ್ಲಿ ಕಂಪನಿ ಅಥವಾ ಶಾಪ್ ನೇಮ್ ಅನ್ನ ಕೇಳ್ತಾ ಇದೆ. ಕಂಪನಿ ಅಥವಾ ಶಾಪ್ ನೇಮ್ನ ಇಲ್ಲಿ ಕ್ಲಿಕ್ ಮಾಡಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಮಾಡಿದ ತಕ್ಷಣ ಫೀಲ್ಡ್ ಅಥವಾ ಇಂಡಸ್ಟ್ರಿ ಕೇಳುತ್ತೆ. ಅಂದ್ರೆ ಯಾವ ಒಂದು ಫೀಲ್ಡ್ ಅಥವಾ ಇಂಡಸ್ಟ್ರಿನಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮದು ಇಂಡಸ್ಟ್ರಿನ ನೀವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಫುಡ್ ಸರ್ವಿಸಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಬ್ಯಾಂಕಿಂಗ್ ಆರ್ ಫೈನಾನ್ಸ್ ಆಗಿರ್ಬೋದು, ಫಾರ್ಮ್, IT, ಕನ್ಸ್ಟ್ರಕ್ಷನ್, ಎಜುಕೇಷನ್, ರಿಟೇಲ್ ಆರ್ ಕಿರಾನಾ ಶಾಪ್ ಆಗಿರ್ಬೋದು, ನಂತರ ಇಲ್ಲಿ ಮೆಡಿಕಲ್ ಆರ್ ಫಾರ್ಮಸಿ ಆಗಿರ್ಬೋದು, ಮತ್ತೆ ಟೆಕ್ಸ್ಟೈಲ್ಸ್, ಕಾಮರ್ಸ್, ಟೂರ್, ಗೌರ್ಮೆಂಟ್ ಯಾವುದಿದೆ, ಮೀಡಿಯಾ, ಅದರ್ ಇಂಡಸ್ಟ್ರಿ ಯಾವ್ದು ಇಂಡಸ್ಟ್ರಿ ಇದೆನೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ತಕ್ಷಣ ಜಾಬ್ ಕೇಳಿದೆ. ಅಂದ್ರೆ ನಿಮ್ಮ ಇಂಡಸ್ಟ್ರಿ ತಕ್ಕಂತೆ ನಿಮ್ಮದು ಯಾವ ಜಾಬಲ್ಲಿ ಇದ್ದೀರಾ, ಅಂದ್ರೆ ಯಾವ ಒಂದು ಪದವಿ ಅಂದರೆ ಡೆಸಿಗ್ನೇಷನ್ ಅಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಅದನ್ನು ನೀವು ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕು. ಬ್ಯಾಂಕರ್ ಆಗಿರ್ಬೋದು, ಕಲೆಕ್ಷನ್ ಏಜೆಂಟ್, ಮ್ಯಾನೇಜರ್, ಪ್ರೊಫೆಷನಲ್ ಯಾವುದಿದೆ ನೋಡಿ ಕರೆಕ್ಟಾಗಿ ಇಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದಾದ್ಮೇಲೆ ನಂತರ ಇಲ್ಲಿ
ನಿಮ್ಮದು ಇನ್ಕಮ್ ಕೇಳುತ್ತೆ, ಮಂತ್ಲಿ ಇನ್ಕಮನ್ನು ಇಲ್ಲಿ ಇನ್ ಹ್ಯಾಂಡ್ ಎಷ್ಟು ಬರುತ್ತೋ ಅದನ್ನು ಇಲ್ಲಿ ಎಂಟರ್ ಮಾಡಿಕೊಂಡು ಇದನ್ನು ಟಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನಂತರ ಇಲ್ಲಿ ಪೇ ಡೇ ಕೇಳುತ್ತೆ, ಯಾವಾಗ ನಿಮ್ಮ ಸ್ಯಾಲ್ರಿ ಬರುತ್ತೆ ಅಂದರೆ ಮಂತ್ಲಿ ಫಸ್ಟ್ ಡೇಟ್ಗೆ ಬರುತ್ತಾ ಅಥವಾ ಇಲ್ಲಿ 31st ಬರುತ್ತಾ, ಯಾವಾಗ ಬರುತ್ತೆ ನೋಡಿ ಅವಾಗ ನೀವು ಕರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಮೋಡ್ ಆಫ್ ಇನ್ಕಮ್ ಕೇಳುತ್ತಾ, ಬ್ಯಾಂಕ್ ಅಕೌಂಟ್ ಇದ್ದರೆ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ಚೆಕ್ ಇದ್ದರೆ ಬ್ಯಾಂಕ್ ಚೆಕ್, ಕ್ಯಾಶ್ ಇದ್ದರೆ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಹಲವಾರು ಜನಕ್ಕೆ ಇಲ್ಲಿ ಬ್ಯಾಂಕಿಗೇನೆ ಬರುತ್ತೆ ಬ್ಯಾಂಕ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪ್ರಿಫರ್ಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಲೋನ್ ಎಕ್ಸ್ಪೀರಿಯನ್ಸ್ ಕೇಳುತ್ತೆ, ಎಸ್ ಐ ಅಂಡರ್ಸ್ಟ್ಯಾಂಡ್ ಲೋನ್ ಪ್ರಾಡಕ್ಟ್ಸ್ ವೆಲ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಇಮೇಲ್ ಅಡ್ರೆಸ್ ಕೇಳುತ್ತೆ, ಇಮೇಲ್ ಅಡ್ರೆಸ್ ಅದೇ ತೊಗೊಂಡಿರುತ್ತೆ, ಇಲ್ಲ ಅಂತಂದರೆ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿಕೊಂಡು ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಲೋನ್ ಆಫರ್ ಅನ್ನೋದು ತೋರಿಸುತ್ತೆ. ಗೈಸ್ ನೆಕ್ಸ್ಟ್ ಇವಾಗ ನಿಮ್ಗೆ ಏನು ಆಫರ್ ಬರುತ್ತೆ ಆ ಒಂದು ಆಫರ್ಗೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟು ಇನ್ಕಮನ್ನು ವೆರಿಫೈ ಮಾಡ್ಕೋಬೇಕಾಗಿರುತ್ತೆ ಗೈಸ್. ಸೊ ನೆಕ್ಸ್ಟ್ ಇನ್ಕಮನ್ನು ನೀವು ವೆರಿಫೈ ಮಾಡಿದಾದ್ಮೇಲಿಂದ ನೆಕ್ಸ್ಟ್ ನೀವು ಇಲ್ಲಿ ಆಫರ್ ಏನು ಬರುತ್ತೆ ಅದನ್ನು ಬ್ಯಾಂಕ್ ಡೀಟೇಲ್ಸ್ ಎಂಟರ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಇನ್ಸ್ಟಂಟ್ ಆಗಿ ನೀವು ಬ್ಯಾಂಕ್ ಅಕೌಂಟ್ಗೆ ಅಮೌಂಟನ್ನು ತಗೋಬೋದು ಗೈಸ್. ಓಕೆನಾ, ಸೊ ಈಸಿಲಿ ನೀವು ಇನ್ಸ್ಟಂಟ್ ಆಗಿ ತಗೋಬೋದಾಗಿದೆ ಈ ಒಂದು ಲೋನ್. ಆ್ಯಂಡ್ ಅದೇ ರೀತಿಯಾಗಿ ಇವಾಗ ಲೆವೆಲಪ್ ಲೋನ್ ಕೂಡ ಚೆನ್ನಾಗಿದೆ. ಸೊ ಲೆವೆಲಪ್ ಲೋನ್ ಜಸ್ಟ್ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇದು 6 ತಿಂಗಳವರೆಗೆ ಸಿಗುತ್ತೆ, ಇನ್ಸ್ಟಂಟ್ ಆಗಿ ಡಿಸ್ಪೋಸ್ ಮಾಡಿ ಕೊಡ್ತಾರೆ. ಇಲ್ಲಿ ಲೆವೆಲ್ ರೀತಿಯಲ್ಲಿ ಲೋನ್ ನಮಗೆ ಸಿಗ್ತಾ ಬರುತ್ತೆ. ಸೊ ಇಲ್ಲಿ ಲೆವೆಲ್ 5 ನಲ್ಲಿ ಸದ್ಯಕ್ಕಿದ್ದೀನಿ 5,000 ರೂಪಾಯಿಗೆ ನಾನು ಎಲಿಜಿಬಲ್ ಆಗಿದ್ದೀನಿ. ಓನ್ಲಿ KYC ಮೇಲೆ ಮತ್ತೆ 5 ಮಿನಿಟ್ಸಲ್ಲೇ ಅಪ್ರೂವಲ್ ಆಗುತ್ತೆ. ಗೆಟ್ ದಿಸ್ ಲೋನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಸೇಮ್ ಗೈಸ್ ನೆಕ್ಸ್ಟ್ ಅದೇ ಪ್ರೋಸೆಸ್ ಬರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಮಾಡ್ಕೋಬೇಕು, ನೋಡ್ತಾ ಇರ್ಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ಫಾರ್ಮ್ನ ಕರೆಕ್ಟಾಗಿ ಫಿಲ್ ಮಾಡ್ಕೊಂಡು ಎಸ್ ಐ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಬ್ಯಾಂಕ್ ಸ್ಟೇಟ್ಮೆಂಟನ್ನು ವೆರಿಫೈ ಮಾಡ್ಕೋಬೇಕು. ಇಲ್ಲ ಅಂತಂದರೆ ವಿತೌಟ್ KYC ಇದು ಲೋನ್ ಸಿಗುತ್ತೆ ನಮಗೆ, ಯಾವುದೇ KYCನೂ ಇರೋದಿಲ್ಲ, ಜಸ್ಟ್ ಇಲ್ಲಿ ಇನ್ಕಮ್ ಕೂಡ ವೆರಿಫೈ ಮಾಡ್ಕೊಳೋದಿರೋದಿಲ್ಲ, ಜಸ್ಟ್ KYC ಮೇಲೇ ನೀವು ತಕ್ಷಣ ಲೋನ ತೊಗೊಂಡ್ಬಿಡ್ಬೋದು, ಯಾವುದೇ ಇಲ್ಲಿ ಇನ್ಕಮ್ ಕೂಡ ವೆರಿಫೈ ಮಾಡೋದಿರಲ್ಲ ಗೈಸ್. ಓಕೆನಾ, ಸೊ ನಂತರ ಲೆವೆಲ್ ರೀತಿಯಲ್ಲಿ ಲೆವೆಲ್ ಅಪ್ ಆಗ್ತಾ ಇಲ್ಲಿ ಅಪ್ ಟು ಲೆವೆಲ್ 11 ನಿಮಗೆ 1 ಲಕ್ಷ ಸಿಗುತ್ತೆ. ಓಕೆ, ಸೊ ಗೈಸ್ ಇದಾಗಿರುತ್ತೆ ಈ ಒಂದು ವಿಡಿಯೋ. ಓಕೆ, ಸೊ ಈ ಒಂದು ಅಪ್ಲಿಕೇಶನ್ ಲಿಂಕನ್ನು ನಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಓಕೆ, ನಂತರ ಇಲ್ಲಿ ಅಪ್ಲೈ ಮಾಡಿ ಕೂಡ ನಾನು ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ, ಆ ಒಂದು ವಿಡಿಯೋನ ಕೂಡ ಐ ಬಟನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ. ಅದಾದ ನಂತರ ಅಪ್ಲೈ ಮಾಡ್ಕೊಳ್ಳಿ, 101% ನಿಮಗೆ ಇಲ್ಲಿ ಲೋನ್ ಸಿಗುತ್ತೆ ಈ ಒಂದು ಆ್ಯಪಲ್ಲಿ. ಓಕೆನಾ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ, ಅಲ್ಲಿವರೆಗೂ ಪೀಸ್ ಔಟ್.